ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮುಂದೆ ಬರ್ತಾ ಇರ್ತಕ್ಕಂಥ PSI ಮತ್ತು PC ಸಿವಿಲ್ ಪರೀಕ್ಷೆಗೆ ಉಪಯುಕ್ತವಾಗುವಂಥ 50 ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಇದರ ಅನುಕೂಲವನ್ನು ನೀವು ಪಡ್ಕೋಬೋದು. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಪ್ರಶ್ನೆ ಸಂಖ್ಯೆ 1, ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಈ ಕೃತಿಯ ಕರ್ತೃ ಯಾರಾಗಿದ್ದಾರೆ? ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಈ ಕೃತಿಯ ಕರ್ತೃ, ಸರಿಯಾದಂಥ ಉತ್ತರ ಆಯ್ಕೆ 2, ವಿ.ಡಿ. ಸಾವರ್ಕರ್. 1885ರಲ್ಲಿ ಮುಂಬೈಯಲ್ಲಿ ನಡೆದ ಪ್ರಥಮ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದಂಥವರು ಯಾರು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 1, W.C. ಬ್ಯಾನರ್ಜಿ. ಮುಂಬೈ, ಆಗಿನ ಬಾಂಬೆ ಅಂತ ನಾವು ಕರಿತೀವಿ, ಅಲ್ಲಿ ಡಿಸೆಂಬರ್ 28 ಮತ್ತು 30ರಂದು ನಡೆದಿತ್ತು ಅಧಿವೇಶನ 1885ರಲ್ಲಿ. ಆ ಒಂದು ಅಧಿವೇಶನ ಪ್ರಥಮ ಕಾಂಗ್ರೆಸ್ ಅಧಿವೇಶನ, ಅದರ ಅಧ್ಯಕ್ಷರಾಗಿ W.C. ಬ್ಯಾನರ್ಜಿ ಆಗಿದ್ದರು. ಮುಂದಿನ ವರ್ಷ 1886ರಲ್ಲಿ ದಾದಾಬಾಯಿ ನವರೋಜಿಯವರು 2ನೇ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ನೈದಿಲೆಗಳ ನಗರ ಎಂದು ಹೆಸರು ಪಡೆದಿರುವ ದೇಶ ಈ ಕೆಳಗಿನ ಯಾವುದಾಗಿದೆ? ಸರಿಯಾದ ಉತ್ತರ ಆಯ್ಕೆ 2, ಕೆನಡಾ. ಕೆನಡಾ ದೇಶವನ್ನು ನೈದಿಲೆಗಳ ನಗರ ಅಂತ ಕರೀತಾರೆ. ಅತಿ ಹೆಚ್ಚು ಸೀಸವನ್ನು ಉತ್ಪಾದಿಸುವ ರಾಷ್ಟ್ರ ಈ ಕೆಳಗಿನ ಯಾವುದಾಗಿದೆ? ಅತಿ ಹೆಚ್ಚು ಸೀಸವನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರ, ಸರಿಯಾದಂಥ ಉತ್ತರ ಚೀನಾ, ಆಯ್ಕೆ 1. ಹವಾನಾ ಈ ರಾಷ್ಟ್ರದ ರಾಜಧಾನಿಯಾಗಿದೆ. ಹವಾನಾ ಅನ್ನೋದು ಕೆಳಗಿನ ಯಾವ ರಾಷ್ಟ್ರದ ರಾಜಧಾನಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 2, ಕ್ಯೂಬಾ ರಾಷ್ಟ್ರದ ರಾಜಧಾನಿ ಹವಾನಾ. ಇನ್ನು ಡೆನ್ಮಾರ್ಕ್ನ ರಾಜಧಾನಿ ಕೋಪೆನ್ಹೆಗ್, ಮತ್ತು ಚಿಲಿಯ ರಾಜಧಾನಿ ಸ್ಯಾಂಟಿಂಗೋ, ಮತ್ತು ಘಾನಾದ ರಾಜಧಾನಿ ಆಕ್ರಾ. ಇದನ್ನು ನೀವು ಚೆಕ್ ಮಾಡ್ಕೋಬೋದು. ಮುಂದಿನ ಪ್ರಶ್ನೆ, ಭಾರತದ ಪ್ರಥಮ ಪೆಟ್ರೋಲಿಯಂ ಶುದ್ಧೀಕರಣ ಕೇಂದ್ರ ಎಲ್ಲಿ ಆರಂಭವಾಗಿದೆ? ಎಲ್ಲಿ ಆರಂಭವಾಯಿತು? ಸರಿಯಾದಂಥ ಉತ್ತರ ದಿಗ್ಬೈ, ಅಸ್ಸಾಂನ ರಾಜ್ಯದಲ್ಲಿರತಕ್ಕಂಥ ದಿಗ್ಬೈಯಲ್ಲಿ ಮೊಟ್ಟ ಮೊದಲನೇ ಪೆಟ್ರೋಲಿಯಂ ಉದ್ಯಮ ಕೇಂದ್ರ ಪ್ರಾರಂಭ ಆಗಿತ್ತು. ಲಾಂಗ್ ವಾಕ್ ಟು ದಿ ಫ್ರೀಡಮ್ ಇದು ಈ ಕೆಳಗಿನ ಯಾರ ಆತ್ಮಚರಿತ್ರೆಯಾಗಿದೆ? ಸರಿಯಾದಂಥ ಉತ್ತರ ಆಯ್ಕೆ 3, ನೆಲ್ಸನ್ ಮಂಡೇಲಾ ಅವರ ಆತ್ಮಚರಿತ್ರೆಯಾಗಿದೆ. ಭಾರತದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಗೊಳಿಸುವ ದೃಷ್ಟಿಯಿಂದ ಭಾರತೀಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಯಾವಾಗ ಪ್ರಾರಂಭ ಮಾಡಲಾಯಿತು? ಸರಿಯಾದಂಥ ಉತ್ತರ 1966ರಲ್ಲಿ ಇದು ಪ್ರಾರಂಭ ಆಯಿತು. ಭಾರತದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ವ್ಯವಸ್ಥೆಯನ್ನು ಹೊಂದಿರುವಂತಹ ರಾಜ್ಯ ಈ ಕೆಳಗಿನ ಯಾವುದಾಗಿದೆ? ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ ಅತಿ ಹೆಚ್ಚು ಕಾಲುವೆ ನೀರಾವರಿ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ರಾಜ್ಯ ಆಗಿದೆ. ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಗೆದ್ದಂಥ ಮೊದಲ ಭಾರತೀಯ ಮಹಿಳೆ ಯಾರಾಗಿದ್ದಾರೆ? ಸರಿಯಾದಂಥ ಉತ್ತರ ಆಯ್ಕೆ 3, ಕರ್ಣಂ ಮಲ್ಲೇಶ್ವರಿ. ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಚಿನ್ನವನ್ನು ತಂದುಕೊಟ್ಟಂಥ ಮೊದಲ ಭಾರತೀಯ ಮಹಿಳೆ ಆಗಿದ್ದಾರೆ. ಭಾರತ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಚೌರಾಚೌರಿ ಘಟನೆ ಅತ್ಯಂತ ಚಿರಪರಿಚಿತವಾಗಿದೆ, ಏಕೆಂದರೆ ಕೆಳಗಿರ್ತಕ್ಕಂಥ 4 ಹೇಳಿಕೆಗಳನ್ನು ನೋಡ್ಕೊಳ್ಳಿ. ಯಾಕೆ ಅದು ಚಿರಪರಿಚಿತ, ಯಾಕೆ ಅದನ್ನು ಜನ ನೆನಪಿಟ್ಕೊಂಡಿದ್ದಾರೆ ಅಂತ ನಾವು ತಿಳಿಸ್ಕೋಬೇಕು. ಸೊ ಆಯ್ಕೆ 2 ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ. ಇಲ್ಲಿ ಸತ್ಯಾಗ್ರಹಿಗಳು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿ ಕೆಲ ಪೊಲೀಸರನ್ನು ಜೀವಂತ ದಹಿಸಿದ ಕಾರಣ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂದಕ್ಕೆ ಪಡೆದರು. ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ. ತಾಳಿಕೋಟೆ ಕದನ, ಶ್ರೀರಂಗಪಟ್ಟಣ ಕದನ, ಸತಿಸಹಗಮನ ಪದ್ಧತಿ ನಿಷೇಧ, ರೆಗ್ಯುಲೇಟಿಂಗ್ ಶಾಸನ. ಸೊ ಆಯ್ಕೆಗಳನ್ನು ಕೇಳಿಕೊಟ್ಟಿದ್ದಾರೆ. ಕಾಲಾನುಕ್ರಮವನ್ನು ನಾವು ನೋಡೋದಾದರೆ ತಾಳಿಕೋಟೆ ಕದನ ನಡೆದಿದ್ದು 1565 ಜನವರಿ 26. ಶ್ರೀರಂಗಪಟ್ಟಣ 1992, 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆದಂಥ ಒಪ್ಪಂದ ಇದು. 3 1773, ಸತಿಸಹಗಮನ 1829, ಶ್ರೀರಂಗಪಟ್ಟಣ ಒಪ್ಪಂದ 1792, ತಾಳಿಕೋಟೆ 1565. ಕಾಲಾನುಕ್ರಮದಲ್ಲಿ ನೋಡೋದಾದರೆ ತಾಳಿಕೋಟೆ ಕದನ ನಂಬರ್ 1 ಬರುತ್ತೆ. ಅದಾದಮೇಲೆ ರೆಗ್ಯುಲೇಟಿಂಗ್ ಕಾಯ್ದೆ 1713, ಅದಾದಮೇಲೆ ಶ್ರೀರಂಗಪಟ್ಟಣ ಒಪ್ಪಂದ 1792, ಅದಾದಮೇಲೆ ಸತಿಸಹಗಮನ. ಸೊ ADBC ಸರಿಯಾದಂಥ ಆಯ್ಕೆ. 1919ರ ಹತ್ಯಾಕಾಂಡ ನಡೆದ ದಿನ ಜಲಿಯನ್ ವಾಲಾಬಾಗ್ನಲ್ಲಿ ಜನರು ಏಕೆ ಗುಂಪುಗೊಂಡಿದ್ದರು? ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3, ಸತ್ಯಪಾಲ್ ಮತ್ತು ಕೀಚಲೂರವರ ಬಂಧನವನ್ನು ವಿರೋಧಿಸಲು ಅವರು ಗುಂಪುಗೊಂಡಿರ್ತಾರೆ. 2ನೇ ತೈರನ್ ಯುದ್ಧ ಈ ಕೆಳಗಿನ ಯಾರ ನಡುವೆ ನಡೆಯಿತು? ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿ ನಡುವೆ 2ನೇ ತೈರನ್ ಯುದ್ಧ ನಡೆದಿದೆ. 2ನೇ ತೈರನ್ ಯುದ್ಧ ನಡೆದಿದ್ದಂಥದ್ದು 1192ರಲ್ಲಿ. ಬ್ರಿಟಿಷರು ಭಾರತದಲ್ಲಿ ನೂತನ ಶಿಕ್ಷಣ ಪದ್ಧತಿಯನ್ನು
ಯಾವ ಪ್ರಮುಖ ಉದ್ದೇಶದಿಂದ ಜಾರಿಗೆ ತಂದರು? ಸರಿಯಾದಂಥ ಉತ್ತರ ಆಯ್ಕೆ 1, ಈಸ್ಟ್ ಇಂಡಿಯಾ ಕಂಪನಿಯ ನಿರ್ವಹಣೆಗೆ ಕಾರಕೂನ ವರ್ಗವನ್ನು ಸೃಷ್ಟಿಸಲು ಇವರು ಈ ಒಂದು ಕಾರಣದಿಂದ ಇದನ್ನು ಜಾರಿಗೆ ತಂದರು. ಚಂದ್ರಗುಪ್ತನ ಕಾಲದಲ್ಲಿ ನಿರ್ಮಿತವಾದ ಸುದರ್ಶನ ಕೆರೆಯ ಮಾಹಿತಿ ನೀಡುವ ಶಾಸನ ಈ ಕೆಳಗಿನ ಯಾವುದಾಗಿದೆ? ಸರಿಯಾದ ಉತ್ತರ ಗಿರ್ನಾರ್ ಶಿಲಾಶಾಸನ ಆಯ್ಕೆ 2. ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದ ಮಾರುಕಟ್ಟೆ ನಿಯಂತ್ರಣ ಸುಧಾರಣೆ ಮುಖ್ಯ ಉದ್ದೇಶ ಏನಾಗಿತ್ತು? ಸರಿಯಾದಂಥ ಉತ್ತರ ಆಯ್ಕೆ 2, ಬೃಹತ್ ಸೇನಾ ವೆಚ್ಚ ನಿರ್ವಹಣೆಗೆ ಆದಾಯವನ್ನು ಸಂಗ್ರಹ ಮಾಡುವುದು. ಅಂದರೆ ಅತಿ ದೊಡ್ಡ ಸೇನೆ ಆದಂಥ ಅದರ ನಿರ್ವಹಣೆ ವೆಚ್ಚಕ್ಕೆ ಆದಾಯವನ್ನು ಸಂಗ್ರಹ ಮಾಡುವುದು ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದ ಮಾರುಕಟ್ಟೆ ನಿಯಂತ್ರಣ ಸುಧಾರಣೆಯ ಪ್ರಮುಖ ಉದ್ದೇಶ ಆಗಿತ್ತು. ಈ ಕೆಳಗಿನವುಗಳಲ್ಲಿ BR ಅಂಬೇಡ್ಕರ್ ಅವರು ಹೊರಡಿಸಿದ ಪತ್ರಿಕೆಗಳು ಯಾವುವು? ಸರಿಯಾದಂಥ ಉತ್ತರ ಪ್ರಬುದ್ಧ ಭಾರತ, ಬಹಿಷ್ಕೃತ ಭಾರತ. A ಮತ್ತು B ಸರಿಯಾದಂಥ ಉತ್ತರ. ವಿಷ್ಣುವರ್ಧನನ ರಾಣಿ ಶಾಂತಲಾ ದೇವಿ ನಿರ್ಮಿಸಿದ ದೇವಾಲಯ ಈ ಕೆಳಗಿನ ಯಾವುದಾಗಿದೆ? ಸೊ ಆಯ್ಕೆ 4 ಸರಿಯಾದಂಥ ಉತ್ತರ ಬೇಲೂರಿನ ಕಪ್ಪೆ ಚೆನ್ನಿಗರಾಯ ದೇವಾಲಯ. 4ನೇ ಮೈಸೂರು ಯುದ್ಧಕ್ಕೆ ಕಾರಣವಾದ ಮುಖ್ಯ ಘಟನೆ ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಸರಿಯಾದಂಥ ಉತ್ತರ ಆಯ್ಕೆ 3, ಟಿಪ್ಪುವಿನಿಂದ ಇಂಗ್ಲಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಲು ನಿರಾಕರಣೆ ಮಾಡಿದ್ದೆ ಈ ಒಂದು ಯುದ್ಧಕ್ಕೆ ಪ್ರಮುಖವಾದಂಥ ಕಾರಣ. ಸೆನ್ಸೆಕ್ಸ್ ಹೆಚ್ಚಳ ಎಂದರೆ ಕೆಳಗಿನ ಯಾವುದರ ಅರ್ಥವನ್ನು ಸೂಚಿಸುತ್ತದೆ? ಸರಿಯಾದಂಥ ಉತ್ತರ ಆಯ್ಕೆ 2, ಬಾಂಬೆ ಷೇರು ವಿನಿಮಯ ಕೇಂದ್ರದಲ್ಲಿ ನೋಂದಾಯಿತವಾಗಿರುವ ಹೆಚ್ಚು ಕಡಿಮೆ ಎಲ್ಲ ಕಂಪನಿಗಳ ಎಲ್ಲ ಷೇರುಗಳ ಬೆಲೆಗಳಲ್ಲಿ ಹೆಚ್ಚಳವಾಗುವುದೇ ಸೆನ್ಸೆಕ್ಸ್ ಬೆಲೆ ಏರಿಕೆ, ಸೆನ್ಸೆಕ್ಸ್ ಹೆಚ್ಚಳ ಅಂತ ನಾವು ಕರಿಬೋದು. ರಾಷ್ಟ್ರೀಯ ಆದಾಯವು ಪ್ರಸ್ತುತ ಮಾರುಕಟ್ಟೆ ದರದಲ್ಲಿ ತೀರಾ ಹೆಚ್ಚಳವಾಗುವುದು ಮತ್ತು ಸ್ಥಿರ ದರದಲ್ಲಿ ತೀರಾ ಕಡಿಮೆಯಾಗುವುದು ಏನನ್ನು ಸೂಚಿಸುತ್ತದೆ? ಸರಿಯಾದಂಥ ಉತ್ತರ ಆಯ್ಕೆ 1, ಆರ್ಥಿಕತೆಯಲ್ಲಿ ತೀರಾ ಹೆಚ್ಚಿನ ಹಣದುಬ್ಬರವಿರುವುದನ್ನು ಇದು ಇಂಡಿಕೇಟ್ ಮಾಡುತ್ತೆ. ಸೊ ಈ ಕೆಳಗಿನವುಗಳಲ್ಲಿ ಸಂಪೂರ್ಣ ಉತ್ತರ ಗೋಳಾರ್ಧದಲ್ಲಿರುವ ದೇಶಗಳು ಯಾವುವು? ಕೆಳಗಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಭಾರತ ಮತ್ತು ರಷ್ಯಾ. ಸರಿಯಾದಂಥ ಉತ್ತರ B ಮತ್ತು C. ಗಂಗಾ ನದಿಗೆ ಫರಕ್ಕಾ ಅಣೆಕಟ್ಟನ್ನು ನಿರ್ಮಿಸಲು ಕಾರಣವೇನು? ಕೆಳಗಿರ್ತಕ್ಕಂಥ ಆಯ್ಕೆಗಳಲ್ಲಿ ಆಯ್ಕೆ 4, ಕೋಲ್ಕತ್ತಾ ಬಂದರಿಗೆ ನೌಕಾಯಾನದ ಅನುಕೂಲತೆಗಾಗಿ ಇದನ್ನು ನಿರ್ಮಾಣ ಮಾಡಲಾಯಿತು. ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳು 2 ಸ್ಥಾನಗಳು ಖಾಲಿ ಇದ್ದಲ್ಲಿ ಅವರಿಬ್ಬರ ಕರ್ತವ್ಯವನ್ನು ಯಾರು ನಿರ್ವಹಿಸುತ್ತಾರೆ? ಸರಿಯಾದಂಥ ಉತ್ತರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಈ ಕೆಳಗಿನವುಗಳಲ್ಲಿ ಯಾವುದು ಸಂಸದೀಯ ಸಮಿತಿಯಲ್ಲ? ಸರಿಯಾದಂಥ ಉತ್ತರ ಆಯ್ಕೆ 1, ಬೇಡಿಕೆಯ ಮೇಲಿನ ಅನುದಾನ ಸಮಿತಿ. ಆಡಳಿತಾತ್ಮಕ ಕಾನೂನು ಎಂದರೆ ಈ ಕೆಳಗಿನ ಯಾವುದಾಗಿದೆ? ಕಾರ್ಯಾಂಗದಿಂದ ರೂಪಿತವಾದ ಕಾನೂನುಗಳು ಅಥವಾ ನಿಯಮಗಳನ್ನು ಆಡಳಿತಾತ್ಮಕ ಕಾನೂನು ಅಂತ ಕರಿತೀವಿ. ಭಾರತ ಸಂವಿಧಾನವು ಬ್ರಿಟಿಷ್ ಸಂವಿಧಾನದಿಂದ ಯಾವ ಅಂಶವನ್ನು ಅಳವಡಿಸಿಕೊಂಡಿದೆ? ಸರಿಯಾದಂಥ ಉತ್ತರ ಸಂಸದೀಯ ಪದ್ಧತಿಯ ಸರ್ಕಾರ. ರಾಜ್ಯನೀತಿಯ ನಿರ್ದೇಶಾತ್ಮಕ ತತ್ವಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಅಳವಡಿಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಭಾಗ 4. ಸಂಸದೀಯ ಪದ್ಧತಿಯ ಸರ್ಕಾರದ ಲಕ್ಷಣ ಕೆಳಗಿನ ಯಾವುದಾಗಿರುತ್ತದೆ? ಕಾರ್ಯಾಂಗ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರುವುದು ಸಂಸದೀಯ ಪದ್ಧತಿಯ ಸರ್ಕಾರದ ಲಕ್ಷಣವಾಗಿರುತ್ತದೆ. ಹೊಸದಾಗಿ ರಚಿತವಾದ ಲೋಕಸಭೆಯ ಮೊದಲ ಅಧಿವೇಶನ ಕಾರ್ಯಕಲಾಪ ಆರಂಭಿಸಲು ಹಿರಿಯ ಸದಸ್ಯರನ್ನು ಹಂಗಾಮಿ ಸ್ಪೀಕರ್ ಎಂದು ನೇಮಕ ಮಾಡಲಾಗುತ್ತದೆ. ಈ ನೇಮಕವನ್ನು ಮಾಡುವವರು ಈ ಕೆಳಗಿನ ಯಾರಾಗಿರುತ್ತಾರೆ? ಆಯ್ಕೆ 3, ರಾಷ್ಟ್ರಪತಿಗಳು. ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರ ಬಳಸಬಹುದಾದ ಸಂದರ್ಭ ಈ ಕೆಳಗಿನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ 3 ಸಂದರ್ಭಗಳು, ಅಂದರೆ ಮೇಲೆ ಕೊಟ್ಟಿರೋ 3. ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡುವುದು, ಸಾರ್ವಜನಿಕ ಚುನಾವಣೆಯ ನಂತರ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಗಳಿಸಲು ವಿಫಲವಾದಾಗ, ಮತ್ತು ಆಡಳಿತ ನಡೆಸುತ್ತಿದ್ದ ಪಕ್ಷ ವಿಧಾನಸಭೆಯಲ್ಲಿ ಬಹುಮತ ಕಳೆದುಕೊಂಡಾಗ. 3 ಸಂದರ್ಭದಲ್ಲೂ ಕೂಡ ರಾಷ್ಟ್ರಪತಿಯವರು ಈ ಮೇಲಿನ 3 ಸಂದರ್ಭದಲ್ಲೂ ತಮ್ಮ ವಿವೇಚನಾಧಿಕಾರವನ್ನು ಬಳಸಬಹುದು. ಭಾರತದಲ್ಲಿ ನ್ಯಾಯಾಂಗ ಪುನರ್ ವಿಮರ್ಶೆ ನಿಯಂತ್ರಿತವಾಗಲು ಕಾರಣವೇನು? ಸರಿಯಾದಂಥ ಉತ್ತರ ಆಯ್ಕೆ 2, ಸಂವಿಧಾನದ ಪ್ರಾಧಾನ್ಯತೆ. ಸಾಗರದ ನೀರು ನೀಲಿಯಾಗಿ ಕಾಣಲು ಕಾರಣವೇನು? ಸರಿಯಾದಂಥ ಉತ್ತರ ಆಯ್ಕೆ 3, ಸಾಗರದ ನೀರಿನಲ್ಲಿ ನೀಲಿ ಆಕಾಶದ ಪ್ರತಿಫಲನ ಮತ್ತು ನೀರಿನ ಅಣುಗಳಿಂದ ನೀಲಿ ಬೆಳಕು ಚದುರುವಿಕೆ ಇದಕ್ಕೆ ಪ್ರಮುಖವಾದ ಕಾರಣವಾಗಿರುತ್ತದೆ. ಪ್ರತಿ ಧ್ವನಿಯನ್ನು ಕೇಳಿಸಿಕೊಳ್ಳಲು ಧ್ವನಿಯ ಮೂಲ
ಮತ್ತು ಪ್ರತಿಫಲಿಸುವ ವಸ್ತುವಿನ ನಡುವೆ ಇರಬೇಕಾದ ಕನಿಷ್ಠ ಅಂತರ ಎಷ್ಟು? ಸರಿಯಾದ ಉತ್ತರ 17 ಮೀಟರ್. ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಶಕ್ತಿ ಉತ್ಪಾದನೆಯಾಗುವ ಪ್ರಕ್ರಿಯೆ ಕೆಳಗಿನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಪರಮಾಣು ವಿದಳನ. ಈ ಕೆಳಗಿನ ವಿಟಮಿನ್ಗಳು ಮತ್ತು ರಾಸಾಯನಿಕಗಳ ಹೆಸರಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಸೊ ಒಟ್ಟಾರೆ ನಾವು ಜೋಡಿಗಳನ್ನು ಇಲ್ಲಿ ನೋಡ್ಕೊಬರೋದಾದರೆ ವಿಟಮಿನ್ ಎ ರೆಟನಾಲ್ ಸರಿಯಾಗಿದೆ, ವಿಟಮಿನ್ B2 ರೈಬೋಫ್ಲಾವಿನ್ ಸರಿಯಾಗಿದೆ, ವಿಟಮಿನ್ B3 ನಿಯಾಸಿನ್ ಸರಿಯಾಗಿದೆ. ಬಟ್ ವಿಟಮಿನ್ B7 ಇದೆಯಲ್ಲ, ವಿಟಮಿನ್ B7ಗೆ ಬಯೋಥಿನ್ ಅಂತ ಬರಬೇಕು, ಅದು ರಾಸಾಯನಿಕ ಹೆಸರು. ವಿಟಮಿನ್ B7ಗೆ ಬಯೋಥಿನ್. ಥಿಯೋಮಿನ್ ಅಂತ ಏನು ಕೊಟ್ಟಿದ್ದಾರೆ ಅದು ವಿಟಮಿನ್ B1ಗಾಗುತ್ತೆ. ವಿಟಮಿನ್ B1ನ ರಾಸಾಯನಿಕ ಹೆಸರು ಥಿಯೋಮಿನ್, ವಿಟಮಿನ್ B7ನ ರಾಸಾಯನಿಕ ಹೆಸರು ಬಯೋಥಿನ್. ಇನ್ನುಳಿದಂಥ 3 ಕೂಡ ಸರಿಯಾಗಿದೆ. ಸೊ ಹೊರಗಡೆ ತೆಗಿಬೇಕಾಗಿರೋದು ಆಪ್ಷನ್ ಡಿ. ಟ್ಯಾಮರಿಂಡಸ್ ಇಂಡಿಕಾ ಎಂಬುದು ಈ ಕೆಳಗಿನ ಯಾವ ಸಸ್ಯದ ವೈಜ್ಞಾನಿಕ ಹೆಸರಾಗಿದೆ? ಸರಿಯಾದ ಉತ್ತರ ಹುಣಸೆ. ಕೃತಕ ರತ್ನಗಳು ಮತ್ತು ನೈಸರ್ಗಿಕ ರತ್ನಗಳನ್ನು ಗುರುತಿಸಲು ಬಳಸುವ ವಿಕಿರಣ ಈ ಕೆಳಗಿನ ಯಾವುದಾಗಿದೆ? ನೇರಳಾತೀತ ವಿಕಿರಣಗಳು. ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಎಂದನ್ನು ಪ್ರತಿಪಾದಿಸುವ ನ್ಯೂಟನ್ನ ನಿಯಮ, ನ್ಯೂಟನ್ನ 3ನೇ ನಿಯಮ. ಮೋಡ ಕವಿದ ರಾತ್ರಿ ಸೆಕೆ ಹೆಚ್ಚಾಗಿರಲು ಈ ಕೆಳಗಿನ ಯಾವುದು ಕಾರಣವಾಗಿರುತ್ತದೆ? ಸರಿಯಾದ ಉತ್ತರ ಮೋಡ ಭೂಮಿಯ ಶಾಖದ ವಿಕಿರಣ ಹೊರ ಹೋಗದಂತೆ ತಡೆಯುತ್ತದೆ. ಇದೇ ಪ್ರಮುಖವಾದಂಥ ಕಾರಣ. ಆಯ್ಕೆ 2. ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಮೊದಲಾದ ಲೋಹಗಳನ್ನು ಅವುಗಳ ಅದಿರುಗಳಿಂದ ಬೇರ್ಪಡಿಸಲು ಈ ವಿಧಾನವನ್ನು ಬಳಸುತ್ತಾರೆ. ಸರಿಯಾದಂಥ ಉತ್ತರ ವಿದ್ಯುತ್ ದ್ವಿಭಜನ ವಿಧಾನ. ಆಯ್ಕೆ 1. ನಿಸರ್ಗದಲ್ಲಿ ದೊರೆಯುವ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಈ ಕೆಳಗಿನ ಯಾವುದಾಗಿದೆ? ಸರಿಯಾದಂಥ ಉತ್ತರ ಜಿಯೋಲೈಟ್ ಅಂತ ನಾವು ಅದನ್ನು ಕರಿತೀವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಮೂಲಕ ಕ್ಲೋರಿನ್ ಅನಿಲವನ್ನು ಹಾಯಿಸಿದಾಗ ಉಂಟಾಗುವಂಥ ವಸ್ತು ಈ ಕೆಳಗಿನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಬ್ಲೀಚಿಂಗ್ ಪೌಡರ್. ಹೊಗೆ ರಹಿತ ಉರುವಲು ಎಂದು ಕರೆಯುವ ಕಲ್ಲಿದ್ದಲಿನ ರೂಪ ಈ ಕೆಳಗಿನ ಯಾವುದು ಅಂತ ಕೇಳಿದರೆ ಆಂಥ್ರಾಸೈಟ್. ಆಯ್ಕೆ 4. ಕೊನೆ ಪ್ರಶ್ನೆ. ಕೆಂಪು ರಕ್ತ ಕಣದಲ್ಲಿರುವ ಹಿಮೋಗ್ಲೋಬಿನ್ನಲ್ಲಿ ಹಿಮೋ ಕಬ್ಬಿಣವನ್ನು ಪ್ರತಿನಿಧಿಸಿದರೆ ಗ್ಲೋಬಿನ್ ಏನನ್ನು ಪ್ರತಿನಿಧಿಸುತ್ತದೆ? ಸರಿಯಾದ ಉತ್ತರ ಅದು ಪ್ರೋಟೀನನ್ನು ಪ್ರತಿನಿಧಿಸುತ್ತದೆ. ಸೊ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.